ನಮಸ್ಕಾರ ಸ್ನೇಹಿತರೆ, ನಮ್ಮ ತನುಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯವರೇ ನಮಸ್ಕಾರ. ಗೆಳೆಯರೇ, ಜೈ ಶ್ರೀ ಗಣೇಶ, ಜೈ ಮಹಾಲಕ್ಷ್ಮಿ, ಜೈ ಶ್ರೀ ರಾಧೇಕೃಷ್ಣ. ಗೆಳೆಯರೇ, ಮುಂಬರುವ 24 ಗಂಟೆಗಳ ಒಳಗಾಗಿ ಜಾತಕದಲ್ಲಿ ಅತ್ಯಂತ ದೊಡ್ಡ ಸಂಕೇತಗಳು ದೊರಕುತ್ತಿವೆ. ಬ್ಯಾಂಕ್ನಿಂದ ಶುಭ ಸುದ್ದಿಯ ಕರೆ ಬರಲಿದೆ. ಏನೋ ದೊಡ್ಡದು ನಡೆಯಲಿದೆ. ಸುಮ್ಮನೆ ನೋಡಿ, ನಿಮ್ಮ ಬ್ಯಾಂಕ್ ಖಾತೆಗೆ ಕೋಟ್ಯಾಂತರ ರೂಪಾಯಿ ಬರಲಿದೆ. ಆದ್ದರಿಂದ ನನ್ನ ಮಾತು ಕೇಳಿ ಸಂಭ್ರಮಿಸಲು ಸಿದ್ಧರಾಗಿ. ಏಕೆಂದರೆ ಈ ಸಮಯ ಅತ್ಯಂತ ದೊಡ್ಡ ಶಕ್ತಿಗಳು ನಿಮ್ಮ ಮೇಲೆ ಅತ್ಯಂತ ಕರುಣೆ ತೋರಿಸಿವೆ. ಹೌದು ಗೆಳೆಯರೇ, ನಿಮಗೂ ಸಹ ಕಳೆದ ಕೆಲವು ದಿನಗಳಿಂದ ಹೀಗೆ ಅನಿಸುತ್ತಿದೆಯೇ? ನಿಮ್ಮ ಜೀವನದಲ್ಲಿ ಯಾವುದೋ ದೊಡ್ಡ ಬದಲಾವಣೆ ಬರಲಿದೆ ಎಂದು ಮನಸ್ಸಿನಲ್ಲಿ ಪದೇ ಪದೇ ಆಸೆ ಚಿಗುರುತ್ತಿದೆಯೇ? ಈಗ ಪರಿಸ್ಥಿತಿಗಳು ಬದಲಾಗುತ್ತಿವೆ ಎಂದು. ಹಾಗಿದ್ದಲ್ಲಿ ಇಂದಿನ ಈ ವಿಡಿಯೋ ನಿಮಗಾಗಿ ಆಗಿದೆ. ಇದನ್ನು ಆರಂಭದಿಂದ ಕೊನೆಯವರೆಗೂ ಖಂಡಿತ ನೋಡಿ, ಏಕೆಂದರೆ ಇಂದು ನಾವು ಆ ಶುಭ ಸಂಕೇತಗಳ ಬಗ್ಗೆ ಮಾತನಾಡಲಿದ್ದೇವೆ. ಇದನ್ನು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳು ಧನಾತ್ಮಕ ಬದಲಾವಣೆಯ ಸಂಕೇತ ಎಂದು ಭಾವಿಸುತ್ತವೆ. ಗೆಳೆಯರೇ, 24 ಗಂಟೆಗಳ ಒಳಗಾಗಿ ಇಂತಹ ಒಂದು ಘಟನೆ ನಡೆಯಲಿದೆ. ಇದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರಲಿಲ್ಲ. ಬ್ಯಾಂಕಿನಲ್ಲಿ ಕರೆ ಬರಬಹುದು, SBI ಮ್ಯಾನೇಜರಿಂದ ಕರೆ ಬರಬಹುದು. ಆದರೆ ನೀವು ಹೆದರುವ ಅಗತ್ಯವಿಲ್ಲ. ಇದರ ಹಿಂದೆ ದೊಡ್ಡ ರಹಸ್ಯಗಳು ಅಡಗಿವೆ. ಅದನ್ನು ಇಂದು ನಾನು ಈ ವಿಡಿಯೋ ಮೂಲಕ ತಿಳಿಸಿದ್ದೇನೆ. ಮ್ಯಾನೇಜರ್ ಕರೆ ಮಾಡಿದರೆ ನೆನಪಿಡಿ, ನೀವು ಗಾಬರಿಯಾಗಬಾರದು ಮತ್ತು ಆತುರ ಪಡಬಾರದು. ಮೊದಲನೆಯದಾಗಿ, ಅವರು ನಿಜವಾಗಿಯೂ ನಿಮ್ಮ ಬ್ಯಾಂಕ್ ಮ್ಯಾನೇಜರಾ ಅಥವಾ ಯಾರಾದರೂ ನಿಮಗೆ ವಂಚನೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು. ನೀವು ಈ ಮಾತನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಗೆಳೆಯರೇ, ಹಲವು ಬಾರಿ ಜೀವನದಲ್ಲಿ ಇಂತಹ ಸಮಯ ಬರುತ್ತದೆ. ಸತತ ಹೋರಾಟದ ನಂತರ ಅವಕಾಶಗಳ ಬಾಗಿಲು ತೆರೆಯಲು ಪ್ರಾರಂಭಿಸುತ್ತವೆ. ಭಗವಾನ್ ಗಣೇಶನ ಕೃಪೆಯಿಂದ ಅಡೆತಡೆಗಳು ಕಡಿಮೆಯಾಗತೊಡಗುತ್ತವೆ ಎಂದು ಹೇಳಲಾಗುತ್ತದೆ. ಪ್ರಥಮ ಪೂಜಿತ ದೇವತೆಯ ವಿಶೇಷ ಆಶೀರ್ವಾದ ದೊರೆಯುತ್ತದೆ ಹಾಗೂ ತಾಯಿ ಮಹಾಲಕ್ಷ್ಮಿ ಕೃಪೆಯಿಂದ ಆರ್ಥಿಕ ಅವಕಾಶಗಳು ಸಿಗತೊಡಗುತ್ತವೆ. ಮತ್ತು ಭಗವಾನ್ ಶ್ರೀ ರಾಧೇಕೃಷ್ಣನ ಕೃಪೆಯಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ತಾನಾಗೇ ಹೆಚ್ಚಾಗುತ್ತದೆ. ಆಗ ವ್ಯಕ್ತಿಯ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಿಸತೊಡಗುತ್ತವೆ. ಗೆಳೆಯರೇ, ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೇ ಬ್ಯಾಂಕ್, ಕಂಪನಿ, ಉದ್ಯೋಗ, ವ್ಯಾಪಾರ ಅಥವಾ ಯಾವುದೋ ಹಳೆಯ ಸಿಲುಕಿಕೊಂಡಿರುವ ಕೆಲಸಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಮಾಹಿತಿಗಳು ಸಿಗಬಹುದು. ಅಥವಾ ನಿಂತು ಹೋದ ಪಾವತಿ, ಸಾಲದ ಅನುಮೋದನೆ, ವೇತನ ಹೆಚ್ಚಳ, ವ್ಯಾಪಾರದ ಲಾಭ ಅಥವಾ ಯಾವುದೋ ಹೊಸ ಅವಕಾಶ ರೂಪದಲ್ಲಿ ಇರಬಹುದು. ಆದ್ದರಿಂದ ಪ್ರತಿಯೊಂದು ಕರೆ ಮತ್ತು ಅವಕಾಶವನ್ನು ಜಾಣತನದಿಂದ ನೋಡಿ. ಆದರೆ ಈ ಸಮಯದಲ್ಲಿ ಇಂತಹ ಸಾಧ್ಯತೆಯೂ ಇದೆ. ಯಾರೋ ನಿಮ್ಮ ಆತ್ಮೀಯರೇ ಅಪರಿಚಿತರಂತೆ ನಟಿಸಿ ನಿಮಗೆ ವಂಚನೆ ಮಾಡಬಹುದು. ಕೆಲವರು ಇರುತ್ತಾರೆ, ಮೊದಲು ನಿಮ್ಮೊಂದಿಗೆ ಸ್ನೇಹ ಬೆಳೆಸುತ್ತಾರೆ, ನಿಮ್ಮ ಸಂಖ್ಯೆ ಕೇಳುತ್ತಾರೆ, ಆಮೇಲೆ ನಿಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಾರೆ. ಹಾಗಾಗಿ ಇಂಥ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದಿರಬೇಕು. ನೋಡಿ, ಈ ಸಮಯದಲ್ಲಿ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಹೊಸ ಮೂಲಗಳಿಂದ ಬ್ಯಾಂಕ್ನಿಂದ ನಿಮಗೆ ಲಾಭ ಸಿಗಲಿದೆ. ಇಂತಹ ಗ್ರಹ ಗೋಚಾರದ ಸಂಕೇತವಿದೆ. ಆದರೂ ನೀವು ಎಚ್ಚರಿಕೆಯಿಂದಿರಬೇಕು, ಏಕೆಂದರೆ ನಿಮಗೆ ತಿಳಿದಿರುವಂತೆ ಇದು ಕಲಿಯುಗದ ಸಮಯ. ಇಲ್ಲಿ ಯಾರನ್ನೂ ಕುರುಡಾಗಿ ನಂಬುವುದು ಅಂದರೆ ನಮ್ಮ ಕಾಲಿನ ಮೇಲೆ ನಾವೇ ಕೊಡಲಿ ಹಾಕಿಕೊಂಡಂತೆ. ಗೆಳೆಯರೇ, ನೀವು ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದರೆ ನನ್ನ ಮಾತನ್ನು ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ ಮತ್ತು ಆರಂಭದಿಂದ ಕೊನೆಯವರೆಗೆ ಖಂಡಿತ ನೋಡಿ. ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆಯಂತೆ ಕೆಲವು ಗ್ರಹಗಳು ಅನುಕೂಲಕರ ಸ್ಥಿತಿಗೆ ಬಂದಾಗ ಶ್ರಮದ ಫಲ ಸಿಗುವ ಸಾಧ್ಯತೆ ಹೆಚ್ಚಾಗಬಹುದು. ಆದರೆ ನೆನಪಿಡಿ, ಗ್ರಹಗಳು ಅವಕಾಶ ನೀಡುತ್ತವೆ. ಯಶಸ್ಸು ಶ್ರಮ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರದಿಂದ ಸಿಗುತ್ತದೆ. ಈ ಮಾತನ್ನು ನಾನು ನಿಮಗೆ ಮೊದಲೇ ಹೇಳಿದ್ದೆ, ಆದರೆ ನಿಮಗೆ ನೆನಪಿರಲಿ ಎಂದು ಮತ್ತೆ ಹೇಳುತ್ತಿದ್ದೇನೆ. ಗೆಳೆಯರೇ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲದಿದ್ದಾಗ ಮಾತ್ರ ಈ ಹಿಂದಿನ ಈ ಪ್ರಮುಖ ವಿಡಿಯೋವನ್ನು ನೋಡಿ. ಅತ್ಯಂತ ದೊಡ್ಡ ಘಟನೆ ಇದೆ. ಗುರುಗ್ರಹ ಮತ್ತು ಶುಕ್ರ ಗ್ರಹ ಹಾಗೂ ಬುಧ ಗ್ರಹಗಳು ಗೋಚಾರ ಮಾಡುತ್ತಿವೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಬದಲಾವಣೆ ಉಂಟಾಗಲಿದೆ. 3ನೇ ಮನೆ, 4ನೇ ಮನೆ, 11ನೇ ಮನೆಯಲ್ಲಿ ಈ ಸಮಯದಲ್ಲಿ ಶನಿ ವಿರಾಜಮಾನನಾಗುತ್ತಿದ್ದಾನೆ. ಹೀಗಿರುವಾಗ ಮದುವೆ ವಿಚಾರದಲ್ಲಿ ತೊಂದರೆ ಎದುರಿಸುತ್ತಿರುವ ಅನೇಕ ಜನರಿದ್ದಾರೆ. ಆದರೆ ನೀವು ಸ್ವಲ್ಪ ತಾಳ್ಮೆ ವಹಿಸಬೇಕು, ಏಕೆಂದರೆ ಎಲ್ಲಿ ಜನರು ತಾಳ್ಮೆ ವಹಿಸುತ್ತಾರೋ ಅಲ್ಲಿ ಸಂತೋಷವೂ ಸಿಗುತ್ತದೆ, ಅಲ್ಲಿ ಮೆಲ್ಲನೆ ಯಶಸ್ಸು ಸಿಗುತ್ತದೆ. ಒಂದು ವೇಳೆ ನೀವು ದೀರ್ಘಕಾಲದಿಂದ ಆರ್ಥಿಕ ತೊಂದರೆಗಳಿಗೆ ಬಳಲುತ್ತಿದ್ದೀರಿ, ಯಾವುದೋ ರೀತಿಯ ತೊಂದರೆಯಿಂದ ಹೊರಬರಲು ಸಾಧ್ಯವಾಗದಿದ್ದರೆ ನಿರಾಶರಾಗಬೇಡಿ. ಯಾವುದೇ ಕಷ್ಟ ಸಮಯ ಎಂದಿಗೂ ಶಾಶ್ವತವಾಗಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆಗಳಿದ್ದರೂ ಅವು ಕೆಲವು ಸಮಯದವರೆಗೆ ಮಾತ್ರ ಇರುತ್ತವೆ. ಅದರ ನಂತರ ಇಂತಹ ಸಮಯ ಬರುತ್ತದೆ. ಆಗ ನೀವು ಸಂತೋಷದಿಂದ ಕುಣಿದಾಡಲು ಪ್ರಾರಂಭಿಸುತ್ತೀರಿ. ಅದರೊಂದಿಗೆ ಧನಾತ್ಮಕ ಆಲೋಚನೆ, ಪ್ರಾಮಾಣಿಕತೆ ಮತ್ತು ನಿರಂತರ ಪ್ರಯತ್ನಗಳು ಹಲವು ಬಾರಿ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲವು. ನಾನು ನಿಮಗೆ ಇಷ್ಟಂತೂ ಹೇಳಬಲ್ಲೆ, ಬರಲಿರುವ ಸಮಯ ನಿಮಗೇನು ಸಾಧಾರಣ ಸಮಯವಾಗಿರುವುದಿಲ್ಲ. ನಿಮ್ಮ ಜೀವನದ ಅತ್ಯಂತ ವಿಶೇಷ ಮತ್ತು ಅತ್ಯುತ್ತಮ ಸಮಯಗಳಲ್ಲಿ ಒಂದಾಗಿರುತ್ತದೆ. ಅದನ್ನು ನೀವು ಸದಾ ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ. ನೀವು ದೀರ್ಘಕಾಲದಿಂದ ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿದ್ದೀರಿ. ನೀವು ನಿರಾಶರಾಗುವ ಅಗತ್ಯವೇ ಇಲ್ಲ. ಬಜರಂಗಬಲಿ, ತಾಯಿ ಮಹಾಲಕ್ಷ್ಮಿ, ಹಾಗೆ ಹನುಮಂತ ಮತ್ತು ಭಗವಾನ್ ಶ್ರೀ ಗಣೇಶ ನಿಮ್ಮ ಮೇಲೆ ಅತ್ಯಂತ ಕರುಣೆ ತೋರಲಿದ್ದಾರೆ ಮತ್ತು ಈಗ ನಿಮ್ಮ ಪ್ರತಿಯೊಂದು ಕೆಲಸಗಳು ಈಡೇರಲಿವೆ.
ಈಗ ನಾವು ಅನೇಕ ಜನರು ಶುಭ ಎಂದು ಭಾವಿಸುವ ಆ ಸಂಕೇತಗಳ ಬಗ್ಗೆ ಮಾತನಾಡೋಣ. ಉದಾಹರಣೆಗೆ ಗೆಳೆಯರೆ, ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಅನುಭವವಾಗಬಹುದು. ಹೌದು, ಯಾವುದೇ ಕಾರಣವಿಲ್ಲದೆ ಹಾಗೂ ನಿಂತು ಹೋದ ಕೆಲಸಗಳು ಮೆಲ್ಲನೆ ಮುಂದೆ ಸಾಗುವುದು ಅಥವಾ ಹಳೆಯ ಜನರೊಂದಿಗೆ ಇದ್ದಕ್ಕಿದ್ದಂತೆ ಉತ್ತಮ ಸಂಪರ್ಕ ಏರ್ಪಡುವುದು. ನೀವು ಇಂತಹ ಸಂಕೇತಗಳನ್ನು ತಮಾಷೆ ಎಂದು ಭಾವಿಸಬೇಡಿ. ಇದರೊಂದಿಗೆ ಹೊಸ ಅವಕಾಶಗಳು ಸಿಗುವುದು ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುವುದು. ಇದು ಶುಭ ಸಂಕೇತವಾಗಿದೆ. ಒಳ್ಳೆಯ ಸಮಯ ಬರುವ ಮೊದಲು ಪ್ರತಿಯೊಬ್ಬ ವ್ಯಕ್ತಿಯೂ ಒಳ್ಳೆಯ ಸಂಕೇತಗಳು ಸಿಗುತ್ತವೆ. ನಿಮ್ಮ ಮನೆಗೆ ಪ್ರಾಣಿ ಪಕ್ಷಿಗಳು ಬಂದು ಅಲ್ಲೇ ಉಳಿದುಕೊಂಡರೆ, ಬಹುಕಾಲದವರೆಗೆ ಇದ್ದರೆ, ನೀವು ಅದನ್ನು ಧನಾತ್ಮಕ ಸಂಕೇತವೆಂದು ಪರಿಗಣಿಸಬಹುದು. ಯಾರಾದರೂ ಅಪರಿಚಿತ ವ್ಯಕ್ತಿ ನಿಮ್ಮ ಮನೆಗೆ ಬಂದರೆ ಮತ್ತು ಅವರನ್ನು ನೋಡಿ ನಿಮಗೆ ಸಂತೋಷವೆನಿಸಿದರೆ, ನಿಮಗೆ ಯಾವುದೋ ಹೊರೆ ಎನಿಸದೆ ಯಾರೋ ಒಳ್ಳೆಯರು ಬಂದಿದ್ದಾರೆ, ಅವರ ಹೆಜ್ಜೆ ಬಿದ್ದ ತಕ್ಷಣ ನಿಮ್ಮ ಮನೆ ಸಂತೋಷಮಯವಾಗಿ ಬದಲಾಗಿದೆ ಮತ್ತು ನಿಮಗೆ ಸುಖ ಶಾಂತಿ ಸಿಗುತ್ತಿದೆ ಎಂದೆನಿಸಿದರೆ, ಇದು ಸಹ ದೇವರ ಸಂಕೇತವಾಗಿದೆ. ಈ ಸಂಕೇತಗಳ ಅರ್ಥ ಪ್ರಯತ್ನವಿಲ್ಲದೆ ಹಣ ತಾನಾಗಿಯೇ ಬರುತ್ತದೆ ಎಂದಲ್ಲ, ಬದಲಿಗೆ ನಿಮ್ಮ ಶ್ರಮ ಖಂಡಿತ ಫಲ ನೀಡುತ್ತದೆ ಎಂದಾಗಿದೆ. ಇಂತಹ ಸಹವಾಸ ಸಿಗುವವರ ಜೀವನದಲ್ಲಿ ಖಂಡಿತ ಬದಲಾವಣೆಗಳು ಬರುತ್ತವೆ, ಹೀಗೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಬರೆಯಲಾಗಿದೆ. ಗೆಳೆಯರೇ, ಭಗವಾನ್ ಗಣೇಶ ಮತ್ತು ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ನೀವು ಬಯಸಿದರೆ, ಯಾವುದಕ್ಕೂ ಕೊರತೆಯಾಗಬಾರದು ಎಂದಿದ್ದರೆ, ಪ್ರತಿದಿನ ಸ್ನಾನ ಇತ್ಯಾದಿ ಮಾಡಿದ ನಂತರ ಒಂದು ದೀಪವನ್ನು ಹಚ್ಚಬೇಕು. ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಎಂದು 108 ಬಾರಿ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಮನಸ್ಸಿಗೆ ಶ್ರದ್ಧೆ ಅನುಗುಣವಾಗಿ ಕೆಲವು ಬಾರಿ ಜಪಿಸಬಹುದು. ಮತ್ತು ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯ ದಿನವಾಗಿದೆ. ಆದ್ದರಿಂದ ನೀವು ಆ ದಿನ ತಾಯಿ ಮಹಾಲಕ್ಷ್ಮಿ ಪೂಜೆ ಮಾಡಬಹುದು. ಜೊತೆಗೆ ನಿಮ್ಮ ಕರ್ಮಗಳಲ್ಲಿ ಪ್ರಾಮಾಣಿಕತೆಯನ್ನು ಕಾಯ್ದುಕೊಳ್ಳಬಹುದು. ಗೆಳೆಯರೇ, ಕೆಲವು ದಿನಗಳ ಒಳಗೆ ಇಂತಹ ಬದಲಾವಣೆಗಳಾಗುತ್ತವೆ. ಅದನ್ನು ನೋಡಿ ನಿಮಗೆ ಅತ್ಯಂತ ಆಶ್ಚರ್ಯವಾಗುತ್ತದೆ, ಏಕೆಂದರೆ ಈ ಸಮಯ ಭಗವಾನ್ ಶ್ರೀ ರಾಧೇಕೃಷ್ಣನ ಸ್ಮರಣೆ ಮನಸ್ಸನ್ನು ಸ್ಥಿರವಾಗಿ ಇರಿಸುತ್ತದೆ. ಮನಸ್ಸು ಶಾಂತವಿದ್ದಾಗ ಸರಿಯಾದ ಅವಕಾಶವನ್ನು ಗುರುತಿಸುವುದು ಸುಲಭವಾಗುತ್ತದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ಪ್ರಾರ್ಥನೆ ಮತ್ತು ಆತ್ಮಾವಲೋಕನಕ್ಕಾಗಿ ಖಂಡಿತ ಮೀಸಲಿಡಿ. ಗೆಳೆಯರೇ, ನೆನಪಿಡಿ, ನಿಜವಾದ ಸಮೃದ್ಧಿ ಕೇವಲ ಹಣದಿಂದಲ್ಲ, ಬದಲಿಗೆ ಉತ್ತಮ ಆರೋಗ್ಯ, ಕುಟುಂಬದ ಪ್ರೀತಿ, ಗೌರವ ಮತ್ತು ಸಂತೃಪ್ತಿಯಿಂದ ಬರುತ್ತದೆ. ಇವೆಲ್ಲವೂ ನಿಮ್ಮೊಂದಿಗಿದ್ದರೆ ನೀವು ಈಗಾಗಲೇ ಅತ್ಯಂತ ಸಮೃದ್ಧರಾಗಿದ್ದೀರಿ, ಸಂತೋಷವಾಗಿದ್ದೀರಿ. ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಶ್ರಮದಿಂದ ಸಂತೃಪ್ತರಾಗಿದ್ದರೆ ಅಥವಾ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದರೆ, ಸೋಮಾರಿತನ ಮಾಡುತ್ತಿಲ್ಲದಿದ್ದರೆ, ನಿಮ್ಮ ಜೀವನದಲ್ಲಿ ತೊಂದರೆಗಳು ಬರುತ್ತಿದ್ದರೂ ನಿಮ್ಮ ಮುಖದಲ್ಲಿ ನಗೆಯಿದ್ದರೆ, ಕೊನೆಗೂ ಯಾವ ಕಾರಣಕ್ಕಾಗಿ ನಗೆಯಿದೆ ಎಂಬ ಈ ಕಾರಣವನ್ನು ಎಂದಿಗೂ ನಿಮ್ಮ ಸ್ನೇಹಿತರಾಗಲಿ, ಕುಟುಂಬದವರಾಗಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಜನರಿಗಾಗಲಿ ತಿಳಿಸಬೇಡಿ. ಇಲ್ಲದಿದ್ದರೆ ಜನರ ಕಣ್ಣು ಯಾವಾಗಲೂ ಇತರರ ಸಂತೋಷದ ಮೇಲೆಯೇ ಇರುತ್ತದೆ. ಗೆಳೆಯರೇ, ನೆನಪಿಡಿ, ಬರಲಿರುವ ಸಮಯ ನಿಮಗೇನು ಸಾಧಾರಣ ಸಮಯವಾಗಿರುವುದಿಲ್ಲ, ಬದಲಿಗೆ ನಿಮ್ಮ ಜೀವನದ ಅತ್ಯಂತ ವಿಶೇಷ ಸಮಯಗಳಲ್ಲಿ ಒಂದಾಗಿರುತ್ತದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದಾದರೂ ಶುಭ ಸುದ್ದಿ ಸಿಕ್ಕರೆ ಅದನ್ನು ವಿನಮ್ರತೆಯಿಂದ ಸ್ವೀಕರಿಸಿ ದೇವರಿಗೆ ಧನ್ಯವಾದ ಅರ್ಪಿಸಬೇಕು. ಅವರು ತಾಯಿ ಮಹಾಲಕ್ಷ್ಮಿಯಾಗಿರಲಿ, ಗಣೇಶ ಭಗವಾನನಾಗಿರಲಿ, ಮಹಾದೇವರಿರಲಿ, ಬಜರಂಗ ಬಲಿ ಇರಲಿ ಅಥವಾ ಭಗವಾನ್ ಶ್ರೀ ರಾಧೇಕೃಷ್ಣನಿರಲಿ, ಎಲ್ಲರಿಗೂ ಧನ್ಯವಾದ ಸಲ್ಲಿಸಬೇಕು. ಹೌದು ಗೆಳೆಯರೇ, ಯಾವುದೇ ಆರ್ಥಿಕ ನಿರ್ಧಾರಕ್ಕೂ ಮುನ್ನ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬೇಕು ಮತ್ತು ಯಾವುದೇ ಅಪರಿಚಿತ ಕರೆ ಅಥವಾ ಸಂದೇಶವನ್ನು ಪರಿಶೀಲಿಸದೆ ನಂಬಬಾರದು. ಹಲವು ಬಾರಿ ಬ್ಯಾಂಕ್ ಮ್ಯಾನೇಜರ್ ಎಂದು ಹೇಳಿಕೊಂಡು ಜನರು ವಂಚನೆ ಮಾಡುತ್ತಾರೆ. ನಿಮ್ಮ ಬ್ಯಾಂಕ್ನಿಂದ ಹಣವನ್ನು ಸಹ ತೆಗೆಯಬಹುದು. ನಿಮ್ಮೊಂದಿಗೆ ದೊಡ್ಡ ಘಟನೆ ನಡೆಯಬಹುದು. ಆದ್ದರಿಂದ ನೀವು ಮೊದಲು ಸರಿಯಾಗಿ ಪರಿಶೀಲಿಸಬೇಕು, ಅಥವಾ ಸಾಧ್ಯವಾದರೆ ಹತ್ತಿರದ ಬ್ಯಾಂಕ್ಗೆ ಹೋಗಿ ನಿಮ್ಮ ಎಲ್ಲ ವಿಷಯಗಳನ್ನು ಬ್ಯಾಂಕ್ ಮ್ಯಾನೇಜರ್ ಅವರೊಂದಿಗೆ ಮಾತನಾಡಬಹುದು. ಕರೆ ಮಾಡಿ ಅವರು ಹೇಳಿದ್ದು ನಿಜವೋ ಅಥವಾ ಸುಳ್ಳೋ ಎಂಬುದನ್ನು ತಿಳಿಯಿರಿ. ನೋಡಿ ಸ್ನೇಹಿತರೆ, ಇತ್ತೀಚಿನ ಸಮಯವು ಕೊಂಚ ಕಷ್ಟಕರವಾದ ಸಮಯವಾಗಿದೆ. ಇಲ್ಲಿ ನೀವು ಎಷ್ಟು ಜಾಗರೂಕರಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಮತ್ತು ಹೇಗೋ ನಿಮ್ಮ ಮೇಲೆ ಗಣೇಶನ ಕೃಪೆ ಇದ್ದು ನಿಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸಲಿದ್ದಾರೆ. ಜೊತೆಗೆ ಮಹಾಲಕ್ಷ್ಮಿಯವರು ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವಂತೆ ಮಾಡಲಿದ್ದಾರೆ ಮತ್ತು ಶ್ರೀ ರಾಧಾಕೃಷ್ಣ ಅವರು ನಿಮಗೆ ಸರಿಯಾದ ಮಾರ್ಗದಲ್ಲಿ ಸಾಗಲು ಪ್ರೇರೇಪಿಸುತ್ತಾರೆ, ಸ್ಫೂರ್ತಿಯನ್ನು ನೀಡಬಹುದು. ಹೌದು, ಮತ್ತು ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಮೊದಲು ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಸ್ವಚ್ಛ ಮನಸ್ಸಿನಿಂದ ಸಂಪೂರ್ಣ ಶ್ರದ್ಧೆಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ, ಓಂ ಶ್ರೀ ಗಣೇಶಾಯ ನಮಃ, ರಾಧೆ ರಾಧೆ ಎಂದು ಖಂಡಿತ ಬರೆಯಿರಿ. ನಿಮ್ಮ ಎಲ್ಲ ಕೆಲಸಗಳು ಈಡೇರುತ್ತವೆ ಮತ್ತು ನೀವು ದೇವತೆಗಳಿಗೆ ಧನ್ಯವಾದ ಹೇಳಲೇಬೇಕು. ಏಕೆಂದರೆ ಸ್ನೇಹಿತರೆ, ದೇವರ ಆಶೀರ್ವಾದದಿಂದಷ್ಟೇ ನಿಮ್ಮ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಶುಭ ಸುದ್ದಿಯ ಕರೆ ಬರಲಿದೆ. ಏನೋ ದೊಡ್ಡ ನಡೆಯಲಿದೆ. ನಿಮ್ಮ ಖಾತೆಗೆ ಕೋಟ್ಯಾಂತರ ರೂಪಾಯಿ ಬರಲಿದೆ ಎನಿಸುತ್ತಿದೆ. ಈಗ ನಿಮ್ಮ ಜೀವನದಲ್ಲಿ ತೊಂದರೆಗಳು ಶಾಶ್ವತವಾಗಿ ಕೊನೆಗೊಳ್ಳಲಿವೆ ಮತ್ತು ನೀವು ದಿನದಿಂದ ದಿನಕ್ಕೆ ಉತ್ತಮ ಅಭಿವೃದ್ಧಿ ಹೊಂದುತ್ತೀರಿ. ನಿಮ್ಮ ಬಳಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ, ಏಕೆಂದರೆ ಇಂತಹ ಸಮಯ ನಿರ್ಮಾಣ ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಆಗುತ್ತಿದೆ. ಸ್ನೇಹಿತರೆ, ಈಗ ನಿಮ್ಮ ಅದೃಷ್ಟವು ಯಾವಾಗಲೂ ಹೊಳೆಯುತ್ತದೆ, ಹೂವಿನಂತೆ ಅರಳುತ್ತದೆ. ನೀವು ಧೈರ್ಯ ಕಳೆದುಕೊಳ್ಳಬಾರದು ಅಷ್ಟೇ, ಏಕೆಂದರೆ ನೀವು ಕಾತುರದಿಂದ ಕಾಯುತ್ತಿದ್ದ ಆ ದಿನ
ಬಂದೇ ಬಿಟ್ಟಿದೆ ಮತ್ತು ಇಂಥ ಘಟನೆಗಳು ನಡೆಯುತ್ತವೆ. ಅದನ್ನು ನೋಡಿ ನಿಮ್ಮ ಶತ್ರುಗಳು ಹೆದರುತ್ತಾರೆ. ಒಂದು ಮಾತನ್ನು ನೆನಪಿಡಿ, ಈ ಸಮಯವು ಮಂಗಳ ಗ್ರಹ ಮತ್ತು ಬುಧ ಗ್ರಹಗಳ ಬೆಂಬಲದಿಂದ ನಿಮ್ಮನ್ನು ಸಂಪೂರ್ಣವಾಗಿ ಬಲಶಾಲಿಗಳನ್ನಾಗಿ ಮಾಡುತ್ತದೆ. ಬುದ್ಧಿವಂತ ವಿದ್ಯಾರ್ಥಿ ಅಥವಾ ತೀಕ್ಷ್ಣಮತಿಯಿಂದ ಜನರನ್ನಾಗಿ ಮಾಡುತ್ತದೆ. ಮಂಗಳನು ಉತ್ಸಾಹವನ್ನು ತುಂಬುತ್ತಾನೆ ಮತ್ತು ನಿಮ್ಮ ಎಲ್ಲ ರೀತಿಯ ಕಾರ್ಯಗಳು ಮಂಗಳಕರವಾಗಿ ಪೂರ್ಣಗೊಳ್ಳುತ್ತಿವೆ ಹಾಗೂ ನಿಮಗೆ ಸಂತೋಷವಾಗುತ್ತದೆ, ಏಕೆಂದರೆ ನಿಮ್ಮ ಹೆತ್ತವರು ನಿಮ್ಮ ತಂದೆ ತಾಯಿಗಳನ್ನು ಈಗ ನೀವು ಸಂತೋಷವಾಗಿಡಬಹುದು. ಬಹುಕಾಲದ ನಂತರ ಈಗ ನಿಮ್ಮ ಮನಸ್ಸು ಮೆಲ್ಲನೆ ತೆರೆದುಕೊಳ್ಳುತ್ತಿದೆ, ಆದರೆ ಮೆಲ್ಲನೆ ಪ್ರತಿಯೊಬ್ಬ ವ್ಯಕ್ತಿಯು ಮನಸ್ಸನ್ನು ವಿಕಸನಗೊಳ್ಳುತ್ತದೆ ಎಂದು ಹೇಳುತ್ತಾರಲ್ಲವೇ, ಹಾಗೆಯೇ ನಿಮ್ಮ ಮನಸ್ಸು ಜಾಗೃತಗೊಂಡಿದೆ. ನೀವು ದೊಡ್ಡ ವ್ಯಕ್ತಿಯಾಗುವ ಬಗ್ಗೆ ಯೋಚಿಸುತ್ತಿದ್ದೀರಿ. ಹೊಸ ಮೂಲಗಳಿಂದ ಹಣವು ಬರಲಿದೆ ಮತ್ತು ಈಗ ಇತಿಹಾಸವೇ ಬದಲಾಗಲಿದೆ. ಇಂಥ ಶುಭ ಸುದ್ದಿ ಸಿಗಲಿದ್ದು ಅದನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಆದ್ದರಿಂದ ಇಂದಿನ ಈ ಪ್ರಮುಖ ವಿಡಿಯೋಗೆ ಮೊದಲು ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ ಯು ಗುರುದೇವ, ಜೈ 33 ಕೋಟಿ ದೇವತೆಗಳು, ಹರ ಹರ ಮಹಾದೇವ, ಜೈ ಮಾತಾ ಲಕ್ಷ್ಮಿ ಎಂದು ಬರೆಯಿರಿ. ನಿಮ್ಮ ಎಲ್ಲ ಕೆಲಸಗಳು ನೆರವೇರುತ್ತವೆ ಮತ್ತು ಎಲ್ಲ ದೇವತೆಗಳ ಆಶೀರ್ವಾದ ಸಿಗುತ್ತದೆ. ಹಾಗಾದರೆ ಸ್ನೇಹಿತರೆ ಬನ್ನಿ, ಇದರೊಂದಿಗೆ ಮುಂಬರುವ 24 ಗಂಟೆಗಳಲ್ಲಿ ನಿಮ್ಮ ಆರೋಗ್ಯ, ಜೀವನ, ರಾಶಿಫಲ, ಹಣಕಾಸು ಹಾಗೂ ಉದ್ಯೋಗ ವ್ಯಾಪಾರ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ತುಲಾರಾಶಿಯವರೇ, ಸ್ನೇಹಿತರೆ, ಸ್ವಲ್ಪ ಸಮಯ ನಿಮ್ಮಿಷ್ಟದ ಕೆಲಸಗಳಲ್ಲೂ ಕಳೆಯಿರಿ. ಇದರಿಂದ ಮಾನಸಿಕ ಮತ್ತು ಶಾರೀರಿಕ ನೆಮ್ಮದಿ ಸಿಗುತ್ತದೆ. ಅಗತ್ಯವಿರುವ ವ್ಯಕ್ತಿ ಹಾಗೂ ಗುರು ಹಿರಿಯರ ಸೇವೆ ಮತ್ತು ಆರೈಕೆಯಲ್ಲಿ ಆಸಕ್ತಿ ಇರುತ್ತದೆ. ಕುಟುಂಬದಲ್ಲಿ ಮದುವೆಗೆ ಸೂಕ್ತವಾದ ಸದಸ್ಯರಿಗೆ ಇಂಥ ಸಂಬಂಧ ಬರುವುದರಿಂದ ಮನೆಯಲ್ಲಿ ಸಂತಸದ ವಾತಾವರಣ ಮೂಡಬಹುದು. ಇದರೊಂದಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳಿ. ಹಳೆಯ ನಕಾರಾತ್ಮಕ ವಿಷಯಗಳು ನಿಮ್ಮ ಮೇಲೆ ಹಾವಳಿ ಮಾಡಲು ಬಿಡಬೇಡಿ ಮತ್ತು ವರ್ತಮಾನದ ಕಡೆಗೆ ಗಮನ ಕೊಡಿ. ಯಾವುದೇ ಕೆಲಸವನ್ನು ಅವಸರದಲ್ಲಿ ಮಾಡುವ ಬದಲು ಸರಳವಾಗಿ ಪೂರ್ಣಗೊಳಿಸಬೇಕು ಮತ್ತು ಕಾನೂನುಬಾಹಿರ ಕೆಲಸಗಳಲ್ಲಿ ಎಂದಿಗೂ ಆಸಕ್ತಿ ವಹಿಸಬಾರದು. ಇದರಿಂದ ನಿಮ್ಮ ಗೌರವ ಮತ್ತು ಉದ್ಯೋಗ ಎರಡಕ್ಕೂ ನಷ್ಟವಾಗಬಹುದು. ಮಾಧ್ಯಮ ಮತ್ತು ಸಂಪರ್ಕಗಳಿಂದ ಪ್ರಮುಖ ಮಾಹಿತಿ ಸಿಗಲಿವೆ. ಇದು ಮಾಹಿತಿ ಉದ್ಯೋಗಕ್ಕೆ ನಿಜವಾಗಿಯೂ ಅತ್ಯಂತ ಪ್ರಮುಖ ಹಾಗೂ ಪ್ರಯೋಜನಕಾರಿ ಎಂದು ಸಾಬೀತಾಗಲಿದೆ. ಮನೆಯಲ್ಲಿ ಸುಖಕರ ಹಾಗೂ ಶಾಂತಿಯುತ ವಾತಾವರಣ ಇರಲಿದೆ. ವಿರುದ್ಧ ಲಿಂಗದವರ ಯಾವುದೋ ದೋಷದಿಂದ ತೊಂದರೆಗೆ ಸಿಲುಕಬಹುದು. ಆಯಾಸ ಮತ್ತು ಮಾನಸಿಕ ಒತ್ತಡದ ಅನುಭವವಾಗಬಹುದು. ಸ್ವಲ್ಪ ಸಮಯ ಧ್ಯಾನ ಮತ್ತು ಮೆಡಿಟೇಷನ್ನಲ್ಲಿ ಕಳೆಯಿರಿ. ಶಿಸ್ತಿನ ದಿನಚರಿಯಿಂದ ಆರೋಗ್ಯವು ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಇಂದು ಯಾವುದೋ ಸತ್ಯ ಹೊರಬರುವುದರಿಂದ ಭಾವನಾತ್ಮಕವಾಗಿ ನೋವಾಗಬಹುದು. ಮನೆ ಅಥವಾ ಕೆಲಸ ಸ್ಥಳದಲ್ಲಿ ದಿಢೀರನೆ ಎದುರಾಗುವ ಪರಿಸ್ಥಿತಿ ನಿಮಗೆ ಅಶಾಂತಿ ಉಂಟು ಮಾಡಬಹುದು. ಆರ್ಥಿಕ ವಿಷಯಗಳಲ್ಲಿ ಅವಸರ ಮಾಡಬೇಡಿ. ಕುಟುಂಬದವರು ನಿಮ್ಮ ಕಷ್ಟದ ಪರಿಸ್ಥಿತಿಯನ್ನು ನೋಡಿ ಚಿಂತಿತರಾಗಬಹುದು. ಯಾರಾದರೂ ನಂಬಿಕಸ್ಥ ವ್ಯಕ್ತಿಯ ನಡವಳಿಕೆಯು ನಿರಾಶೆ ಉಂಟು ಮಾಡಬಹುದು. ಭಾವನೆಗಳನ್ನು ಹತ್ತಿಕ್ಕುವ ಬದಲು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಕಷ್ಟದ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕೆಲಸದ ಸ್ಥಳದಲ್ಲಿ ಹತ್ತಿರದ ಸಹೋದ್ಯೋಗಿಯಿಂದ ಮೋಸ ಹೋಗುವ ಸಾಧ್ಯತೆ ಇದೆ. ಇದೇ ಕಂಪನಿಯಲ್ಲಿ ಆಗುತ್ತಿರುವ ಬದಲಾವಣೆಗಳಿಂದಾಗಿ ಉದ್ಯೋಗದ ಬಗ್ಗೆ ಭಯ ಉಂಟಾಗಬಹುದು. ಅಧಿಕಾರಿಯ ಕಟು ಮಾತು ನಿಮಗೆ ನೋವು ಉಂಟು ಮಾಡಬಹುದು. ಕಚೇರಿಯ ವದಂತಿಗಳು ಮತ್ತು ವಿವಾದಗಳಿಂದ ನೀವು ದೂರವಿರಬೇಕು. ನಿಮ್ಮ ಮಾತನ್ನು ಮಿತವಾಗಿರಿಸಿ ಮತ್ತು ಪ್ರಮುಖ ಸಂಭಾಷಣೆ ಅಥವಾ ಕಾಗದ ಪತ್ರಗಳ ದಾಖಲೆಯನ್ನು ಕಾಯ್ದುಕೊಳ್ಳಿ. ಸಂಬಂಧಗಳಲ್ಲಿ ದೂರವಾಗುವ ಕಠಿಣ ಹಂತ ಬರಬಹುದು. ಯಾವುದೇ ಭ್ರಮೆಯು ಒಡೆದಾಗ ಸತ್ಯವು ಕಟುವಾಗಿ ಅನಿಸಬಹುದು. ಮೂರನೇ ವ್ಯಕ್ತಿಯ ಕಾರಣದಿಂದ ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡಬಹುದು ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮೊಂದಿಗೆ ಸ್ಪರ್ಧಿಸಬಹುದು. ನಿಮ್ಮ ಭಾವನೆಗಳನ್ನು ಹತ್ತಿಕ್ಕುವ ಬದಲು ಹೊರಹಾಕಲು ಬಿಡಿ. ಈ ದುಃಖದಿಂದ ಹೊರಬರಲು ಸಮಯ ಹಿಡಿಯುತ್ತದೆ. ಅವಸರದಲ್ಲಿ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸ್ನೇಹಿತರೆ, ನೋವು, ಆತಂಕ ಅಥವಾ ಅಶಾಂತಿಯಂಥ ತೊಂದರೆಗಳು ಎದುರಾಗಬಹುದು. ಹಳೆಯ ಗಾಯ ಅಥವಾ ಶಸ್ತ್ರಚಿಕಿತ್ಸೆಯ ನಂತರ ಗುಣಮುಖವಾಗುವ ಪ್ರಕ್ರಿಯೆಯಲ್ಲಿ ನೋವು ಹೆಚ್ಚಾಗಬಹುದು. ಆರೋಗ್ಯದ ವಿಷಯದಲ್ಲಿ ಅಪಾಯವನ್ನು ತೆಗೆದುಕೊಳ್ಳಬಾರದು ಮತ್ತು ಅಗತ್ಯವಿದ್ದರೆ ಹತ್ತಿರದ ವೈದ್ಯರ ಸಲಹೆ ಪಡೆಯಬೇಕು. ನೋಡಿ, ಬೆಳಗ್ಗೆ ದೊಡ್ಡ ಮತ್ತು ಒಳ್ಳೆಯ ಶುಭ ಸುದ್ದಿ ಸಿಗಲಿದೆ. ಅದನ್ನು ಪಡೆದು ನಿಮ್ಮ ಮುಖದಲ್ಲಿ ಕಿರುನಗೆ ಬರಲಿದೆ ಮತ್ತು ಹೌದು, ನಿಮ್ಮ ಬಹುಕಾಲದಿಂದ ನಿಂತು ಹೋದ ಕೆಲಸಗಳು ವೇಗ ಪಡೆದುಕೊಳ್ಳುವ ಸಾಧ್ಯತೆಯೂ ಇದೆ. ನಿಮ್ಮ ಸಂಭಾಷಣೆ ಮತ್ತು ಕೆಲಸ ಶೈಲಿಯಿಂದ ಜನರು ತುಂಬಾ ಪ್ರಭಾವಿತರಾಗುತ್ತಾರೆ. ಪ್ರಯತ್ನಗಳಿಂದ ಪ್ರಮುಖ ಕೆಲಸವೊಂದು ಪೂರ್ಣಗೊಳ್ಳಬಹುದು ಮತ್ತು ಅತಿಯಾದ ಅಲೆಯಾಟದ ನಡುವೆಯೂ ನೀವು ಆಯಾಸವನ್ನು ನಿಮ್ಮ ಮೇಲೆ ಹಾವಳಿ ಬಿಡುವುದಿಲ್ಲ. ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ಸಮಯ ತುಂಬಾ ಅನುಕೂಲಕರವಾಗಿದೆ. ಹಳೆಯ ನಕಾರಾತ್ಮಕ ವಿಷಯಗಳಿಂದ ಕಷ್ಟದ ಸಮಯದಲ್ಲಿ ನಿಮ್ಮ ಮನೋಬಲ ಕುಸಿಯಬಹುದು. ಪ್ರಸ್ತುತ ಪರಿಸ್ಥಿತಿಯತ್ತ ಗಮನ ಹರಿಸಿ ಮತ್ತು ನಿಮ್ಮ ಆಲೋಚನೆಗಳನ್ನು ಧನಾತ್ಮಕವಾಗಿರಿಸಿ. ಹತ್ತಿರದ ಸಂಬಂಧಿಗಳೊಂದಿಗೆ ನಿಕಟ ಸಂಬಂಧವನ್ನು ಕಾಯ್ದುಕೊಳ್ಳಬೇಕು. ಪ್ರಸ್ತುತ ಉದ್ಯೋಗದ ಜೊತೆಗೆ ಕೆಲವು ಹೊಸ ಕೆಲಸಗಳ ಮೇಲೆಯೂ ನೀವು ಗಮನ ಹರಿಸಬೇಕು ಮತ್ತು ಮಾಧ್ಯಮ ಹಾಗೂ ಸಂಪರ್ಕಗಳ ಮೂಲಕ ಉದ್ಯೋಗಕ್ಕೆ ಸಂಬಂಧಿಸಿದ ಅಗತ್ಯ ಮಾಹಿತಿ ಸಿಗಲಿದೆ. ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ಕೆಲಸ ಸಿಗಬಹುದು. ಶೀಘ್ರದಲ್ಲಿ ಬಡ್ತಿ ಪಡೆಯಲು ಅರ್ಹರಾಗಿದ್ದೀರಿ. ಕುಟುಂಬದ ವಾತಾವರಣ ಸಂತಸದಿಂದ ಕೂಡಿರುತ್ತದೆ, ಆದರೆ ಕೆಲಸದ ಒತ್ತಡದಿಂದಾಗಿ ನೀವು ಕುಟುಂಬಕ್ಕೆ ಹೆಚ್ಚಿನ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ.
ಪ್ರಸ್ತುತ ವಾತಾವರಣ ನೋಡಿ ನಿರ್ಲಕ್ಷ್ಯ ವಹಿಸಬೇಡಿ. ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ಸೋಂಕಿನಂತಹ ತೊಂದರೆಗಳು ಎದುರಾಗಬಹುದು. ಇದರಿಂದ ನೀವು ಬಚಾವಾಗಬೇಕು. ನೋಡಿ, ಇಂದು ಯಾವುದೋ ಗೊಂದಲ ಕಾರಣದಿಂದ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ತೊಂದರೆಯಾಗಬಹುದು. ಕುಟುಂಬದ ಇಬ್ಬರ ನಡುವೆ ನೀವು ಸಂಧಾನ ಮಾಡಿಕೊಳ್ಳಬೇಕು ಮತ್ತು ಸತ್ಯವನ್ನು ಕಡೆಗಣಿಸುವ ಬದಲು ಪರಿಸ್ಥಿತಿಯನ್ನು ಎದುರಿಸಿ. ಸ್ನೇಹಿತರೆ, ನಿಮ್ಮ ಮುಂದೆ ಎರಡು ವಿಭಿನ್ನ ಉದ್ಯೋಗ ಅವಕಾಶಗಳು ಬರಬಹುದು. ನೌಕರರ ನಡುವೆ ನಡೆಯುತ್ತಿರುವ ವಿವಾದವನ್ನು ನೀವು ಬಗೆಹರಿಸಬೇಕಾಗಬಹುದು. ಒಂದು ವೇಳೆ ಮನೆಯಲ್ಲಿ ಜಗಳ ನಡೆಯುತ್ತಿದ್ದರೆ ಅದನ್ನು ಶಾಂತಿಯುತವಾಗಿ ಬಗೆಹರಿಸಬೇಕಾಗಬಹುದು. ಎರಡೂ ಕೆಲಸಗಳನ್ನು ಒಟ್ಟಿಗೆ ನಿಭಾಯಿಸುವುದರಿಂದ ನಿಮಗೆ ಆಯಾಸ ಹೆಚ್ಚಾಗಬಹುದು. ಅದಕ್ಕಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದು. ಯಾವುದೇ ಕಾಗದ ಪತ್ರವನ್ನು ಓದದೆ ಸಹಿ ಮಾಡಬಾರದು. ನಿಮ್ಮ ಇಷ್ಟ ಮತ್ತು ಆದ್ಯತೆಗಳ ಬಗ್ಗೆ ಸ್ಪಷ್ಟ ಆಲೋಚನೆ ಇರಲಿ. ಗೊಂದಲದಿಂದ ಹೊರಬರಲು ಹಿರಿಯರ ಸಲಹೆ ಪಡೆಯಿರಿ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯಿರಿ. ಪಾಲುದಾರರೊಂದಿಗೆ ಮಾತುಕತೆ ಕಡಿಮೆ ಆಗುವುದರಿಂದ ಅಂತಹ ಅನುಭವವಾಗಬಹುದು. ಪ್ರತಿಯೊಂದು ವಿಷಯದಲ್ಲೂ ನಿಮ್ಮನ್ನು ಸಮರ್ಥಿಸಿಕೊಳ್ಳುವ ಬದಲು ಮನಸ್ಸಿನ ಮಾತನ್ನು ಹಂಚಿಕೊಳ್ಳಿ. ಅನಗತ್ಯ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳಲು ನೀವೇ ಮುಂದೆಜ್ಜೆ ಇಡಿ. ಒಂಟಿಯಾಗಿರುವವರು ಸದ್ಯಕ್ಕೆ ಹೊಸ ಸಂಬಂಧದಲ್ಲಿ ತೊಡಗಿಸಿಕೊಳ್ಳಿ ಬಯಸುವುದಿಲ್ಲ. ಅನುಮಾನಿಸುವುದರಿಂದ ನೀವು ದೂರವಿರಬೇಕು ಮತ್ತು ಸಂಗಾತಿಯ ಮೇಲೆ ನಂಬಿಕೆ ಇಡಬೇಕು. ಹಳೆಯ ವಿಷಯಗಳನ್ನು ಮರೆಯುವುದರಿಂದ ಸಂಬಂಧವು ಬೇಗನೆ ಸುಧಾರಿಸುತ್ತದೆ. ತಲೆನೋವು, ಕಿರಿಕಿರಿ ಉಂಟು ಮಾಡಬಹುದು. ಮನಸ್ಸಿನಲ್ಲಿ ನಡೆಯುತ್ತಿರುವ ಗೊಂದಲಗಳಿಂದಾಗಿ ಮಾನಸಿಕ ಆಯಾಸದ ಅನುಭವವಾಗುತ್ತದೆ. ಕಣ್ಣುಗಳಿಗೆ ಪೂರ್ತಿ ವಿಶ್ರಾಂತಿ ನೀಡಿ ಮತ್ತು ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಿ. ಸ್ನೇಹಿತರೆ, ಸಂಜೆಯ ಸಮಯವನ್ನು ನಿಮ್ಮ ಆಪ್ತ ಸಂಗಾತಿಯೊಂದಿಗೆ ಸಿನಿಮಾ ಮಂದಿರ ಅಥವಾ ಉಪಹಾರ ಗೃಹದಲ್ಲಿ ಕಳೆಯುವುದು ನಿಮಗೆ ವಿಶ್ರಾಂತಿ ನೀಡುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಉಲ್ಲಾಸವಾಗಿಡುತ್ತದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದರಿಂದ ನಿಮ್ಮ ಅಗತ್ಯವಿರುವ ವಸ್ತುಗಳನ್ನು ಖರೀದಿಸುವುದು ಸುಲಭವಾಗುತ್ತದೆ. ನಿಮ್ಮ ಅಪಾರ ಶಕ್ತಿ ಮತ್ತು ಅದ್ಭುತ ಉತ್ಸಾಹ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತವೆ ಹಾಗೂ ಗೃಹ ಸಂಘರ್ಷಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತವೆ. ನಿಮ್ಮ ಸಂಗಾತಿಯನ್ನು ಯಾವುದೇ ರೀತಿಯಲ್ಲೂ ಬ್ಲ್ಯಾಕ್ಮೇಲ್ ಮಾಡುವುದರಿಂದ ನೀವು ದೂರವಿರಬೇಕು. ಪಾಲುದಾರಿಕೆಯಲ್ಲಿ ಮಾಡಿದ ಕೆಲಸಗಳು ಅಂತಿಮವಾಗಿ ಲಾಭದಾಯಕ ಎಂದು ಸಾಬೀತುಪಡಿಸುತ್ತವೆ, ಆದರೆ ನಿಮ್ಮ ಪಾಲುದಾರರಿಂದ ನೀವು ಸಾಕಷ್ಟು ವಿರೋಧವನ್ನು ಎದುರಿಸಬೇಕಾಗಬಹುದು. ಸಮಯಕ್ಕೆ ಸರಿಯಾಗಿ ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸುವುದು ಒಳ್ಳೆಯದು. ನೀವು ಹೀಗೆ ಮಾಡಿದರೆ ನಿಮಗಾಗಿ ಕೂಡ ಸಮಯವನ್ನು ಕಂಡುಕೊಳ್ಳಬಹುದು. ನೀವು ಪ್ರತಿಯೊಂದು ಕೆಲಸವನ್ನು ಮುಂದೂಡುತ್ತಾ ಹೋದರೆ ನಿಮಗಾಗಿ ನೀವು ಎಂದಿಗೂ ಸಮಯ ಸಿಗುವುದಿಲ್ಲ. ನಿಮ್ಮ ಜೀವನ ಸಂಗಾತಿಯ ಆಲೋಚನೆಯು ನಿಮ್ಮ ಅನೇಕ ಕೆಲಸಗಳನ್ನು ಹಾಳು ಮಾಡಬಹುದು. ಸ್ನೇಹಿತರೆ, ಸಂಗಾತಿಯೊಂದಿಗೆ ಪ್ರೇಮ ಸಂಬಂಧವನ್ನು ಉತ್ತಮವಾಗಿಡಲು ಗುರು ಅಥವಾ ತಂದೆಗೆ ಗುಲಾಬಿ ಬಣ್ಣದ ಉಡುಪನ್ನು ಉಡುಗೊರೆಯಾಗಿ ನೀಡಿ. ಹೌದು, ಈ ಸಮಯದಲ್ಲಿ ನೀವು ಆರೋಗ್ಯ ಕಡೆಗೂ ಗಮನ ಹರಿಸಬೇಕು. ಹಣಕಾಸಿನ ವಿಚಾರದಲ್ಲಿ ನೀವು ಉತ್ತಮ ಬೆಳವಣಿಗೆಯನ್ನು ಕಾಣುವಿರಿ. ಕುಟುಂಬದ ಸದಸ್ಯರು ಬೆಂಬಲವಾಗಿರುತ್ತಾರೆ, ಆದರೆ ಕುಟುಂಬದಲ್ಲಿ ಯಾವುದೋ ವಿಷಯದ ಬಗ್ಗೆ ಸ್ವಲ್ಪ ಆತಂಕದ ವಾತಾವರಣವೂ ಇರುತ್ತದೆ. ಹೀಗಿರುವಾಗ ನೀವು ಅಂತಿಮವಾಗಿ ಅದರ ನಂತರವೂ ಎಲ್ಲವೂ ಸರಿಯಾಗುತ್ತದೆ. ಆದರೆ ನಿಧಾನವಾಗಿ, ಅವಸರದಲ್ಲಿ ಯಾವುದೇ ಎಡವಟ್ಟು ಮಾಡಿಕೊಳ್ಳಬೇಡಿ. ದೇವರ ಆಶೀರ್ವಾದವಿದೆ. ಮಹಾಲಕ್ಷ್ಮಿ ತಾಯಿಯ ಕೃಪೆ ನಿಮ್ಮ ಮೇಲಿದೆ. ದೇವಾನುದೇವತೆಗಳ ವಿಶೇಷ ಕೃಪೆ ಇದೆ. ಈಗ ನಡೆಯುವುದೆಲ್ಲವೂ ಅತ್ಯಂತ ಅದ್ಭುತವಾಗಿರುತ್ತದೆ. ಈಗ ನಿಮಗೆ ಹಣ, ಪ್ರೀತಿ, ಮನೆ, ವಾಹನ ಎಲ್ಲವೂ ಸಿಗುತ್ತದೆ. ಆದರೆ ನಿಧಾನವಾಗಿ ನಿಮ್ಮ ಶ್ರಮವನ್ನು ಹೆಚ್ಚಿಸಬೇಕು. ಇಂದಿನಿಂದ ಮತ್ತು ಈಗಿನಿಂದಲೇ ಧನಾತ್ಮಕವಾಗಿ ಆಲೋಚಿಸಬೇಕು. ಆ ಬಳಿಕ ಎಲ್ಲವೂ ಒಳಿತಾಗುತ್ತದೆ. ಹೌದು, ಅದಕ್ಕಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ ಯು ಗುರುದೇವ, ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಮಗೆ ಯಾವುದೇ ರೀತಿಯ ಪ್ರಶ್ನೆ ಮನಸ್ಸಲ್ಲಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಲಿ. ಧನ್ಯವಾದಗಳು.